ಇದು ಈಗ ಕೋಳಿ ಕಾಲು ಈ ಥರ ಐತಿ. ಬಟ್ ನಾ ತಿನ್ನಕ್ಕೆ ಹೋಗಲ್ಲ, ನಮ್ಮ ಫ್ರೆಂಡ್ ತಿಂತಾರೆ. ಇದು ಹೆಂಗೆ ಕಾಣ್ತೈತಿ ನೋಡ್ರಿ ಕೋಳಿ ಕಾಲು, ಇದನ್ನು ಸಹಿತ ತಿಂತಾರ. ಇಲ್ಲಿ ನೋಡ್ರಿ ಈ ಥರದ್ದು ಟ್ರೇ ಇರ್ತೈತಿ. ಇದು ನಾವು ಒಂದೊಂದೊಂದೊಂದು ಟ್ರೇ ತೊಗೊಳ್ಳೋದು. ಇವಾಗ ಇದರೊಳಗೆ ಈ ಥರ ಪ್ಲಾಸ್ಟಿಕ್ ಕವರ್ ಹಾಕಿರ್ತಾರೆ. ನಮಗೆ ಯಾವ ಬೇಕಲ್ಲ ಮೀಟ್ ಇವೆಲ್ಲ ಚೂಸ್ ಮಾಡ್ಕೋಬೋದು. ಇಲ್ಲಿ ನೋಡ್ರಿ ಈಗ ಎಷ್ಟು ಟೈಪ್ಸ್ ಆಫ್ ಇರೋಂಥ ಮೀಟ್ಸ್ ಅವ. ಇದು ಬಂದ್ಬಿಟ್ಟು ಚಿಕನ್ ಫೀಟ್ ನೋಡ್ರಿ, ಚಿಕನ್ ಕಾಲು ಇದನ್ನು ಸಹಿತ ತಿಂತಾರೆ ಈ ಥರ. ಬಟ್ ಇಲ್ಲಿ ಇನ್ನೂ ಬೇರೆ ಬೇರೆ ಥರದ್ದು ಮೀಟು ವೆಜಿಟೇಬಲ್ಸು ಪ್ರತಿಯೊಂದು ಸಹಿತ ಐತಿ. ಇವಾಗ ನನಗೆ ಯಾವ್ದಾದ್ರು ಇಷ್ಟ ಅಲ್ಲ ಅವೆಲ್ಲ ತೊಗೋತೀನಿ. ಇವಾಗ ನೋಡ್ರಿ ಇದು ಫುಲ್ಲು ಸ್ಪೈಸಿ ಆಗಿರೋಂಥದ್ದು ಮೀಟ್ ಕಾಣಕತೈತಿ ನೋಡ್ರಿ, ಎಷ್ಟು ಸ್ಪೈಸಿ ಐತಿ. ಫುಲ್ ಎಲ್ಲಗ ಮಸಾಲೆ ಈ ಥರ ಹಚ್ಚಾರ, ಫುಲ್ ಮೆಣಸಿನ್ಕಾಯ್ದೆ ಐತಿ. ನಮ್ಗೆ ಎಷ್ಟು ಬೇಕಲ್ಲ ಅಷ್ಟು ನಾವು ಈ ಥರ ತೊಗೊಳೋದು. ಅಷ್ಟೇ ತೊಗೋಬೇಕಂತೇನಿಲ್ಲ, ಮನ್ಸಿಗೆ ಬಂದು ತೊಗೋಬೋದು. ಬಟ್ ಇವು ಯಾವ್ಯಾವ ಮೀಟ್ ಅವ ಏನು ಸುದ್ದಿ ಒಂದು ಅರ್ಥ ಆಗಲಾಗೈತಿ. ಇದು ನೋಡ್ರಿ ಇದು ಚಿಕನ್ ಐತಿ. ಚಿಕನಿಗೆ ಈ ಥರ ಮಸಾಲೆ ಹಾಕ್ಯಾರ. ಈಗ ಒಂದು ಸ್ವಲ್ಪ ಸ್ಟಾರ್ಟಿಂಗ್ ಕಮ್ಮಿನೇ ತೊಗೊಂಡು ನೋಡ್ತೀನಿ. ಇದು ಒಂಥರದ್ದು ಮಸಾಲೆ ಇರೋಂಥ ಚಿಕನ್ನು ನೋಡ್ರಿ. ಹಂಗೆ ರಸನಾಗಿ ಎತ್ಕೋತೀನಿ, ಸ್ವಲ್ಪ ಚಂದ ಬರ್ಲಿ ಹಿಂಗೆ ರಸ. ಓಕೆ ನೋಡ್ರಿ ಆಲೂಗಡ್ಡಿಗ ಯಾವ ಥರ ಐತಿ. ಇದೇನು ಮಾರೆ ನೀರು ಇಷ್ಟು ಬರೋಕೈತಲ್ಲ ನೋಡ್ರಿ, ಈ ಥರದ್ದು ಐತಿ ಆಲೂ. ಇದು ಶ್ರಿಂಪ್ ರೀ. ಇದು ನೋಡ್ರಿ ಯಾವ ಥರ ಐತಿ. ಇದನ್ನು ಸಹಿತ ಮಸ್ತ್ ಐತಲ್ಲ. ಸೊ ಇದನ್ನು ಸಹಿತ ಇಲ್ಲೇ ಇಡ್ತೀನಿ. ಇದು ನಂಗೆ ವೆಜಿಟೇಬಲ್ಸ್ ಭಾಳ ಇಷ್ಟ. ಸೊ ಇದೊಂದು 2 ತೊಗೋತೀನಿ. ಈ ಥರ ಐತೆ ನೋಡ್ರಿ. ಮತ್ತು ಇದನ್ನು ಏನೋ ಒಂದು ಐತ್ರಿ, ಸುಮ್ಮನೆ ಟ್ರೈ ಮಾಡಿ ನೋಡ್ತೀನಿ. ಈಗ ನೋಡ್ರಿ ಈಗ ಯಾವ ಥರ ಐತಿ ಇದು ಬಾಲು. ಅವಾಗಲೇ ಆ್ಯಕ್ಚುಲಿ ನಾನು ಏನು ಮಾಡಿದೆ ಅಂದ್ರೆ ಒಂದೇ ಬಾಸ್ಕೆಟಲ್ಲೇ ನಾನು ವೆಜಿಟೇಬಲ್ ಮೀಟ್ ಎಲ್ಲ ಹಾಕಿದ್ದೆ. ಬಟ್ ಅವ್ರು ಹೇಳಿದ್ರು ಸಪ್ರೇಟ್ ಮಾಡ್ಕೋಬೇಕಂತ. ಇಲ್ಲಿ ನೋಡ್ರಿ ಇದರಲ್ಲಿ ಬರೀ ವೆಜಿಟೇಬಲ್ಸ್ ಐತಿ. ಇದ್ರನಾಗ ಈ ಥರ ಎಲ್ಲ ಥರದ್ದು ಮೀಟ್ ಐತಿ ನೋಡ್ರಿ. ಸೊ ಇವಾಗ ಇದೆಲ್ಲ ತೊಗೊಂಡ ತಕ್ಷಣ ನಾವು ಹೋಗ್ಬಿಟ್ಟು ಅಲ್ಲಿ ಕೊಡ್ಬೇಕು ಅವ್ರ ಕೈಯಲ್ಲಿ. ಇವ್ರು ಇಲ್ಲಿ ವೇಟ್ ಚೆಕ್ ಮಾಡ್ತಾರ. ಅದು ವೇಟ್ ಎಷ್ಟಾಗುತ್ತಲ್ಲ ಅದ್ರ ತಕ್ಕ ನಾವು ಪೇ ಮಾಡ್ಬೇಕಾಗುತ್ತಾ. ಇವಾಗ ನಮ್ಗೆ ಎಷ್ಟು ಖಾರ ಬೇಕಂತ ಹೇಳ್ಬೇಕು. ಅದಾದಮೇಲೆ ಇವಾಗ ಇಲ್ಲಿ ಪೇ ಮಾಡೋದು ಈ ಥರ ಮೊಬೈಲಿಂದ. ಸೊ ಪೇ ಆಯ್ತು ನೋಡ್ರಿ, 71 RMB ನಾನು ಪೇ ಮಾಡಿದ್ದು. ಸೊ ಇಂಟು 13 ರೂಪೀಸ್ ನೋಡ್ರಿ ಅಷ್ಟಾಗುತ್ತಾ. ಸೊ ಇವಾಗ ಈ ಥರ ನಮ್ಗೊಂದು ಕೂಪನ್ ಕೊಟ್ಟಿರ್ತಾರೆ. ಆಮೇಲೆ ನಮ್ದು ರೆಡಿ ಆದ ತಕ್ಷಣ ಹೇಳ್ತಾರೆ, ಅವಾಗ ನಾವು ಬಂದು ತೊಗೋಬೇಕು. ನನಗೆ ಮಾತ್ರ ಈ ರೆಸ್ಟೋರೆಂಟ್ ರೀ ಭಾರಿ ಅಂದ್ರೆ ಭಾರಿ ಇಷ್ಟ ಆಗತೈತಿ ನೋಡ್ರಿ. ಎಲ್ಲ ಇಂಟೀರಿಯರ್ ಏನು ಸಾಕಾಗೈತಿ. ಆಮೇಲೆ ಇಲ್ಲಿ ನೋಡ್ರಿ ಈಗ ಮಸಾಲೆ ಎಲ್ಲ ಯಾವ ಥರ ರೆಡಿ ಮಾಡಕತ್ತಾರ. ಇದು ಫುಲ್ಲು ಸ್ಪೈಸಿ ಇರೋಂಥದ್ದು. ಆಮೇಲೆ ಇದು ಟೊಮೆಟೊ ಸಾಸ್ ಇರ್ಬೋದು ಅಂತ ಅನ್ಕೋತೀನಿ. ಇದನ್ನು ಸಹಿತ ಸಾಕಾಗೈತಿ. ಇಲ್ಲಿ ನೋಡ್ರಿ ನಾವು ಏನೇನು ಆರ್ಡರ್ ಕೊಟ್ಟಿರ್ತೀವಲ್ಲ ಎಲ್ಲ ಅದು ಈ ಥರ ಬಾಸ್ಕೆಟಲ್ಲಿ ತೊಗೊಂಡ್ಬಿಟ್ಟು ಈ ಥರ ಹಾಕ್ತಾರೆ ಒಳಗಡೆ. ಸೊ ಈ ಥರ ಐತೆ ನೋಡ್ರಿ ಪದ್ಧತಿ. ಆಮೇಲೆ ಇಲ್ಲಿ ಬಂದ್ಬಿಟ್ಟು ನಮ್ಗೆ ಏನಾರು ಎಕ್ಸ್ಟ್ರಾ ಹಿಂಗೆ ಕೊತ್ತಂಬರಿ ಆನಿಯನ್ ಬೇಕಂದ್ರೂ ಸಹಿತ ಈ ಥರ ಚೂಸ್ ಮಾಡ್ಬೋದು. ಆಮೇಲೆ ಇಲ್ಲೂ ಸಹಿತ ಈಗ ಈ ಥರದ್ದು ಆಯಿಲ್ ಐತಿ. ಸೊ ಇದನ್ನು ಹಾಕೋಬೋದು. ಇದು ಬಿಟ್ಟು ಸಹಿತ ಇಲ್ಲಿ ಹೊರಗಡೆ ನೋಡಿದ್ರೆ ಈ ಥರದ್ದೆಲ್ಲ ಈಗ ರೀ ಇಲ್ಲೂ ಎಕ್ಸ್ಟ್ರಾ ಮಸಾಲೆ ಐತಿ. ಸೊ ನಮ್ಗೆ ಏನೇನು ಬೇಕಲ್ಲ ಮಸಾಲೆ ಇವೆಲ್ಲ ಈ ಥರ ಚೂಸ್ ಮಾಡ್ಕೋಬೋದು ನೋಡ್ರಿ. ಇವಾಗ ನಂದು ಆರ್ಡರ್ ಮಾಡಿರೋಂಥ ಊಟನ ಈ ಥರ ರೆಡಿ ಮಾಡಿಕೊಟ್ರು. ನೋಡಕ್ಕೆ ಹೆಂಗೆ ಕಾಣಕತೈತಿ ನೋಡ್ರಿ, ಫುಲ್ಲು ಸ್ಪೈಸಿ. ಮೇಲ್ಗಡೆ ಆಯಿಲು ಸಹಿತ ಹಂಗೆ ಹಾಕ್ಯಾರ. ಇವೆಲ್ಲ ಮೀಟ್ ಅವಲ್ಲ, ಎಲ್ಲನೂ ಮಿಕ್ಸ್ ಅಂದರೆ ವೆಜಿಟೇಬಲ್ಸು ಪ್ಲಸ್ ಮೀಟ್ ಏನೇನವಲ್ಲ ಎಲ್ಲನೂ ಈ ಥರ ಮಿಕ್ಸ್ ಮಾಡಿಕೊಟ್ರ. ಆಹಾ ಸ್ಮೆಲ್ ಏನು ಡಿಫ್ರೆಂಟ್ ಐತಿ ಗೊತ್ತಾ. ಖತರ್ನಾಕ್ ಐತಿ. ಹಾಗೆ ನಾನೀಗ ಲೈಟಾಗಿ ಈ ಥರ ಮಸಾಲನು ಮಾಡ್ಕೊಂಡು ಬಂದಿದ್ದೆ. ಬಟ್ ಕಮ್ಮಿ ಹಾಕೊಂಡ್ಬಂದಿನಿ ಈ ಥರದ್ದು ಮಸಾಲ. ನಮ್ಗೆ ಏನೇನು ಬೇಕಲ್ಲ ಅವೆಲ್ಲ ಮಸಾಲ ನಾವು ಅಲ್ಲಿಂದನೇ ತರ್ಬೋದು. ಅದು ಬಿಟ್ಟು ಇದೇ ಮಸಾಲ ಬೇಜಾನ್ ಹಾಕ್ಯಾರ. ಇದೇ ಫಸ್ಟ್ ನಾನು ಟ್ರೈ ಮಾಡಿ ನೋಡ್ತೀನಿ. ನನಗೆ ಮಾತ್ರ ಸ್ಮೆಲ್ ಬೆಂಕಿ ಅಂದ್ರೆ ಬೆಂಕಿ ಬರಕತೈತಿ. ಇವಾಗ ಇದು ಟ್ರೈ ಮಾಡಿ ನೋಡ್ತೀನಿ ಬರ್ರಿ ಊಟ ಮಾಡಮ್ಮ. ಸರಿ ಇವಾಗ ಟ್ರೈ ಮಾಡಿ ನೋಡ್ರಿ ಈಗ ಈ ಥರದ್ದು ಒಂದು ಚಾಪ್ಸ್ಟಿಕ್ ಮತ್ತು ಚಿಕ್ಕ ಬೌಲ್ ಕೊಟ್ಟಿರ್ತಾರೆ. ಇದ್ರಂಗೆ ಸ್ವಲ್ಪ ನಾವು ಮಸಾಲ ಹಾಕೊಂಡು ಬಂದಿರ್ತೀವಿ. ಬಟ್ ನಾನು ಕಮ್ಮಿ ಹಾಕೊಂಡೀನಿ. ಇವಾಗ ಈ ಥರ ಎಲ್ಲ ಇರ್ತೈತಲ್ಲ ವೆಜಿಟೇಬಲ್ಸು ಮೀಟು ನಾವೇನೇನು ಆರ್ಡರ್ ಮಾಡಿರ್ತೀವಲ್ಲ. ಈಗ ನೋಡ್ರಿ ಇದು ಪೊಟ್ಯಾಟೊ. ಈ ಪೊಟ್ಯಾಟೊ ನೋಡ್ರಿ ಎಷ್ಟು ತಿನ್ನಾಗಿ ಕಟ್ ಮಾಡ್ಯಾರ. ಇದನ್ನು ಈ ಮಸಾಲನಾಗ ಈ ಥರ ಎತ್ಕೋಬೇಕು. ನನ್ನ ಬಾಯಿ ಇವಾಗಲೇ ನೀರು ಬರಕತೈತಿ. ಓಕೆನಾ. ಈ ಥರ ಎತ್ಕೊಂಡ್ಬಿಟ್ಟು ನಮ್ಗೆ ಇಲ್ಲಿ ಏನು ಮಸಾಲ ಮಾಡ್ಕೊಂಡಿರ್ತೀವಲ್ಲ ಬೌಲ್ನಾಗ ಈ ಥರ ಎಲ್ಲ ಈಗ ಮಿಕ್ಸ್ ಮಾಡ್ಕೊಳ್ಳೋದು. ಹಿಂಗೆ ಫುಲ್ಲು ಬಿಸಿ ಐತೆ ನೋಡ್ರಿ ಹೆಂಗೆ ಬರಕತೈತಿ ಹೋಗಿ. ಓ ಏನು ಭಾರಿ ಐತ್ರಿ ಮಸಾಲ. ಬೆಂಕಿ ಅಂದ್ರೆ ಬೆಂಕಿ ಐತಿ ಟೇಸ್ಟು. ವಾವ್ ಭಾರಿ ಅಂದ್ರೆ ಭಾರಿ ಐತ್ರಿ ಟೇಸ್ಟ್ ಇದು. ಏಕ್ ನಂಬರ್ ನೋಡ್ರಿ ಟೇಸ್ಟು. ಇದು ನನಗೆ ಯಾಕೋ ಸ್ವಲ್ಪ ಕಮ್ಮಿ ಸ್ಪೈಸಿ ಅನ್ಸಕತೈತ್ರಿ. ಅದಕ್ಕೆ ನಾವು ಅವ್ರ ಕಡೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಸ್ಪೈಸಿ ಹಾಕ್ಸ್ಕೋತೀನಿ. ಇವಾಗ ನೋಡ್ರಿ ನಮಗೆ ಸ್ಪೈಸಿ ಹಾಕ್ಕೊಡ್ತಾರೆ ಎಕ್ಸ್ಟ್ರಾ. ಮೊದಲೇ ನಾನು ಜಾಸ್ತಿ ಸ್ಪೈಸಿ ತಿಂತೀನಿ. ಅವ್ರಿಗೆ ಒಂದು ಲೆವೆಲಿಗೆ ಸ್ಪೈಸಿ ಹಾಕಂತ ಅಂದಿದ್ದೆ. ಬಟ್ ಅವ್ರಿಗೆ ಫಾರಿನರ್ ಕಮ್ಮಿ ತಿಂತ ತಂದ್ಕೊಂಡಿದ್ರೇನೋ. ಅದಕ್ಕೆ ಇವಾಗ ಮತ್ತೆ ಎಕ್ಸ್ಟ್ರಾ ಸ್ಪೈಸಿ ಹಾಕತ್ತಾರ. ಕೈಮಾ ಕೈ ಸರ್ ಇವಾಗ ನೋಡ್ರಿ ಮತ್ತೆ ಸ್ಪೈಸಿ ಹಾಕ್ಕೊಟ್ರೆ ನಮಗೆ ಎಕ್ಸ್ಟ್ರಾ ಸ್ಪೈಸಿ. ಇವಾಗಂತೂ ಫುಲ್ಲು ರೆಡ್ ಕಾಣಕೈತಿ. ಇವಾಗ ಇನ್ನೂ ಜಾಸ್ತಿ ಸ್ಪೈಸಿ ಇರ್ತೈತಲ್ಲ. ಬಾಯಿ ತುಂಬ ಎಲ್ಲ ಭಾರಿ ಮಸಾಲ ಎಲ್ಲ ಟೇಸ್ಟ್ ಇನ್ನೂ ಜಬರ್ದಸ್ತ್ ಇರ್ತೈತಿ. ಎಪ್ಪೋ ಇಲ್ಲಿ ನೋಡ್ರಿ ಇದು ಈಗ ಕೋಳಿ ಕಾಲು ಈ ಥರ ಐತಿ. ಬಟ್ ನಾ ತಿನ್ನಕ್ಕೆ ಹೋಗಲ್ಲ, ನಮ್ಮ ಫ್ರೆಂಡ್ ತಿಂತಾರೆ. ಇದು ಹೆಂಗೆ ಕಾಣ್ತೈತಿ ನೋಡ್ರಿ ಕೋಳಿ ಕಾಲು, ಇದನ್ನು ಸಹಿತ ತಿಂತಾರೆ. ಇವಾಗ ಇದ್ರ ಒಳಗಡೆ ಎಲ್ಲ ಈ ಥರ ಮೀಟ್ ಇರ್ತೈತಲ್ಲ, ಈ ಮೀಟ್ ತೊಗೊಳೋದು. ಈ ಮೀಟಿಗೆ ಆಲ್ರೆಡಿ ಸ್ಪೈಸಿ ಐತಿ.
ಇದು ನಾವು ಈ ಥರ ಈಗ ಚಿಕ್ಕದಾಗಿರೋಂಥ ಬೌಲಲ್ಲಿ ಈ ಥರ ಇಟ್ಕೊಳ್ಳೋದು. ಈ ಬೌಲಲ್ಲಿ ಆ್ಯಕ್ಚುಲಿ ನಾನು ಚಿಲ್ಲಿನ ಹಾಕೊಂಡಿದ್ದೀನಿ, ರೆಡ್ ಕಲರ್ ಚಿಲ್ಲಿ ನೋಡ್ಬೋದು ನೀವು ಅದು. ಸೊ ಆ ಚಿಲ್ಲಿ ಪ್ಲಸ್ ಈ ಮೀಟ್ ಮೇಲೆ ಆ್ಯಕ್ಚುಲಿ ಮಸಾಲೆ ಐತಿ ಫುಲ್ ಸ್ಪೈಸಿ ಇರೋಂಥದ್ದು. ಅದರಲ್ಲೂ ಸಹಿತ ಇದೇನೈತಲ್ಲ ಇಲ್ಲೂ ಮಸಾಲನೂ ಜಾಸ್ತಿ ಸ್ಪೈಸಿ ಹಾಕೊಂಡಿನಿ. ಸೊ ಮೀರ್ ಸ್ಪೈಸಿ ಐತ್ರೆ. ನಾನ್ ವೆಜ್ ಸ್ವಲ್ಪ ಸ್ಪೈಸಿ ಇದ್ರೆ ಭಾರಿ ಮಜಾ ಇರ್ತೈತ್ರಿ. ಇದೇನು ರಸ ಮಸಾಲೆ ಐತಲ್ರಿ, ಅದು ಭಾರಿ ಡಿಫ್ರೆಂಟ್ ಐತಿ. ಅವ್ರು ಹೆಂಗೆ ರೆಡಿ ಮಾಡಕತ್ತಾರ ಗೊತ್ತಿಲ್ಲ, ಬಟ್ ಜಬರ್ದಸ್ತ್ ಐತಿ ಟೇಸ್ಟ್. ಇದರಲ್ಲೀಗ ಈ ಥರದ್ದು ಏನೋ ಒಂದು ಐತಿ. ನಾನು ಮನ್ಸಿಗೆ ಬಂದಿದ್ದೆಲ್ಲ ತೊಗೊಂಡ್ಬಿಟ್ಟೇನಿ ರೀ, ಯಾಕಂದ್ರೆ ಅವ್ನು ಕೆಲವೊಂದು ಗೊತ್ತಿಲ್ಲ ಏನೇನವ ವೆಜಿಟೇಬಲ್ಸು ಮೀಟು ಅಂತೇಳಿ. ಇದೇನೈತಲ್ಲ ಇದನ್ನು ಸಹ ಈ ಥರ ತೊಗೊಂಡಿನಿ. ಇದು ಹೆಂಗೆ ಕಾಣ್ತೈತೆ ನೋಡ್ರಿ, ವೈಟ್ ಕಲರ್ದು, ಬಟ್ ಜಾಸ್ತಿ ಸಾಫ್ಟ್ ಐತಿದೆ. ಇದನ್ನು ಈ ಥರ ಮಸಾಲೆ ಎತ್ಕೋತೀನಿ. ಆಹಾ, ಈ ಥರ ಎತ್ಕೊಂಡು ಮತ್ತು ವಾಪಸ್ ನಮ್ಮ ಬೌಲ್ನೇ ಹಾಕೊಳ್ಳೋದು. ಇಲ್ಲೊಂದು ಸ್ವಲ್ಪ ಮಸಾಲೆ ಐತಿ, ಅದ್ರಾಗೆ ಎತ್ಕೋತೀನಿ. ಫುಲ್ಲು ಸಾಫ್ಟ್ ಭಾರಿ ಐತಿ. ಇಲ್ಲಿ ಇನ್ನೊಂದು ಐತಿ, ಈಗ ಈ ಮೀಟ್ ಇದು ಸ್ವಲ್ಪ ಹಿಂಗೆ ಮಸಾಲೆನಾಗ ಎತ್ಕೋತೀನಿ. ಎಲ್ಲನೂ ಸೇಮ್ ಪದ್ಧತಿಯ, ಇದು ಸೇಮ್ ಹಿಂಗೆ ಈ ಥರ ತೊಗೊಳೋದು, ಈ ಬೌಲ್ನಾಗ ಹಾಕೊಳ್ಳೋದು, ಇದೇ ಥರ ತಿನ್ನೋದು. ಹೆಂಗೈತಿ ಒಮ್ಮರೆ ಇದು ನೋಡ್ರಿ, ಯಾವ ಥರ ಐತಿ ಇದು. ಇವ್ರು ಈ ಮೀಟ್ ಮೇಲೆ ಒಂದು ಏನೋ ಮಸಾಲ ಹಾಕಿ ಕೊಟ್ಟಿರ್ತಾರ, ಆ ಮಸಾಲ ಪ್ಲಸ್ ಈ ಮಸಾಲ ಖತರ್ನಾಕ್ ಟೇಸ್ಟ್ ನೋಡ್ರಿ. ಈಗ ನಾವು ಈಗ ಮಿಕ್ಸ್ ಮಾಡ್ಕೊಂಡಾಗ ಈ ಥರ ಕಾಣತೈತಿ. ಇದ್ರ ಒಳಗಡೆ ಎಲ್ಲ ಈ ಥರ ರಸ ಇರ್ತೈತಿ. ನಮ್ಗೆ ಏನೇನು ಬೇಕಲ್ಲ ಎಲ್ಲ ವೆಜಿಟೇಬಲ್ಸ್ ಈಗ ಈ ಥರ ತೊಗೋಬೋದು. ಮತ್ತು ಇನ್ನು ಒಳಗಡೆಗ ಇದು ಶ್ರಿಂಪ್ ಐತಿ, ಇದನ್ನು ಸಹಿತ ಭಾರಿ ಅಂದ್ರೆ ಭಾರಿ ಇರ್ತೈತಿ. ಇದು ಈ ಥರ ನಮ್ಮ ಬೌಲಲ್ಲಿ ಹಾಕೊಂಡ್ಬಿಟ್ಟು ನಾವು ತಿನ್ಬೇಕು ನೋಡ್ರಿ. ಭಾರಿ ಟೇಸ್ಟ್ ಐತ್ರಿ ಶ್ರಿಂಪು, ಫುಲ್ಲು ಸಾಫ್ಟ್ ಇದೆ, ಜಬರ್ದಸ್ತ್ ಟೇಸ್ಟ್. ಈ ಸೂಪಿನ ಟೇಸ್ಟ್ ಜಬರ್ದಸ್ತ್ ಇರುತ್ತೆ, ನಂಗೆ ತಡ್ಕೋಕ್ಕಾಗಲಿಲ್ಲ. ಅದಕ್ಕೆ ಕೊಡ್ರಿ ಒಂದು ಸ್ಪೂನ್ ಅಂತೇಳಿ ಸ್ಪೂನ್ ಇಸ್ಕೊಂಬಂದೆ ನೋಡ್ರಿ. ಈಗ ಈ ಥರ ನಂಗೆ ಮೇಲ್ಗಡೆದು ಎಣ್ಣೆ ಇಷ್ಟ ಆಗಲ್ಲ, ಬಟ್ ಅದಕ್ಕೆ ಈ ಥರ ಸರಿಸ್ಬಿಟ್ಟು ಎಣ್ಣೆ ಈ ಥರ ಸೂಪ್ ತೊಗೋತೀನಿ. ಓಕೆ, ಬಿಸಿ ಸ್ಪೈಸಿ ಖಾರ ಮಾತ್ರ ಮಿಕ್ಕಿ ಮೀರೈತಿ, ಬಟ್ ಏಕ ನಂಬರ್ ಟೇಸ್ಟ್ ಐತಿ ನೋಡ್ರಿ. ಇದು ಬಂದ್ಬಿಟ್ಟು ಚಿಕನ್ನು ಈ ಥರ ಆಗೈತಿ. ಇದು ಮಸಾಲೆನಾಗ ಹಾಕಿದ ತಕ್ಷಣ ಚೆನ್ನಾಗಿ ಕುದ್ದೈತ್ರಿ, ಫುಲ್ಲು ಸಾಫ್ಟ್ ಐತಿ, ಭಾರಿ ಟೇಸ್ಟ್ ಐತೆ. ಹಂಗೆ ಸೂಪು ಸಹಿತ ಕುಡಿದ್ಬಿಡಮ್ಮ. ಆಹಾ, ಏನು ಭಾರಿ ಊಟ ಐತ್ರಿ ಇದು. ಈ ಫುಡ್ ಹೆಸರು ಬಂದ್ಬಿಟ್ಟು ಮಾಲಾಥಾಂಗ್ ನೋಡ್ರಿ. ಸೊ ಇವರು ಈ ಸೂಪ್ನಾಗ ಎಲ್ಲ ಥರದ್ದು ಮೀಟ್ ಹಾಕೊಂಡು ಸಹಿತ ತಿಂತಾರೆ ನೋಡ್ರಿ. ಅಂದ್ರೆ ಇದು ಬರೀ ಚಿಕನ್ನು ಮಟನ್ನೇ ತಿನ್ಬೇಕಂತಲ್ಲ, ಯಾವುದೇ ಥರದ್ದು ಮೀಟ್ ಆಗಿರ್ಬೋದು, ಮತ್ತು ಹಂಗೆ ಯಾವುದೇ ವೆಜಿಟೇಬಲ್ಸು ಸಹಿತ ಈ ಥರ ಮಸಾಲೆನಾಗ ಹಾಕಿ ತಿನ್ನೋದು. ಬಟ್ ಇದನ್ನು ಸಹಿತ ಬೆಸ್ಟ್ ಐತೆ ನೋಡ್ರಿ. ಚೈನಾನಾಗೂ ಸಹಿತ ಹಿಂಗೆ ವೆರೈಟಿ ಇರೋಂಥ ಫುಡ್ ಎಲ್ಲ ಸಿಗ್ತೈತಿ, ಬಟ್ ಟೇಸ್ಟ್ ಒಂದ್ರಕ್ಕಿಂತ ಒಂದು ಜಬರ್ದಸ್ತ್ ಇರ್ತೈತಿ ನಿಜವಾಗ್ಲೂ. ನಾವು ಚೈನಾನಾಗ ಬರೀ ನೂಡಲ್ಸ್ ತಿಂತಾರೆ ಅಂತ ಅನ್ಕೋತೀವಲ್ರಿ, ಬಟ್ ಚೈನಾನಾಗೂ ಎಷ್ಟು ಟೈಪ್ಸ್ ಆಫ್ ಇರೋಂಥ ನೂಡಲ್ಸ್ ಅವಾಗ ಗೊತ್ತೇನ್ರಿ. ಇದು ನೂಡಲ್ಸ್, ಬಟ್ ಇದು ಪೊಟ್ಯಾಟೋಯಿಂದ ಮಾಡಿರೋಂಥ ನೂಡಲ್ಸ್ ನೋಡ್ರಿ. ಅಂದರೆ ಇದರಲ್ಲೂ ಟೈಪ್ಸ್ ಆಫ್ ಇರೋಂಥ ನೂಡಲ್ಸ್ ಇರ್ತೈತಲ್ಲ, ಹೆಂಗೆ ಸರಿಯಾಕದೈತೆ ಒಮ್ಮರ ಇದು. ಸೊ ಇದನ್ನು ಸಹಿತ ನೂಡಲ್ಸ್ ನೋಡ್ರಿ, ಪೊಟ್ಯಾಟೋ ನೂಡಲ್ಸು. ಇವಾಗ ಇದನ್ನು ಸಹಿತ ಟ್ರೈ ಮಾಡಿ ನೋಡ್ತೀನಿ, ಬಟ್ ಹಿಂಗೆ ಮಸಾಲಾಗ ಎತ್ಕೋತೀನಿ. ಫಸ್ಟ್ ಮಸಾಲಾಗ ಎತ್ಕೊಂಡು ಟ್ರೈ ಮಾಡಿ ನೋಡೇ ಬಿಡದೆ ಇವಾಗ. ಫುಲ್ಲು ಸಾಫ್ಟ್ ಇದೆ. ಏನ್ರಿ ಇದು ಟೇಸ್ಟ್ ಇದು. ಫಸ್ಟ್ ಆಫ್ ಆಲ್ ಈ ಸೂಪೇ ಭಾರಿ ಐತೆ ನೋಡ್ರಿ ನಿಜ ಹೇಳ್ಬೇಕಂದ್ರೆ. ಬಟ್ ನಿಮಗೆ ಹೆಂಗೆ ಅನಿಸ್ತೀರಿ ಈ ಫುಡ್, ನಿಮಗೂ ಇಷ್ಟ ಐತೆ ಏನ್ರಿ?